ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ವಾರ್ಡ್ ನಂಬರ್ 32ರಲ್ಲಿ ಬರುವ 8 ಬಡಾವಣೆಗಳಲ್ಲಿ 10 ದಿನಕ್ಕೊಮ್ಮೆ ಆದರೂ ನೀರು ಬಿಡುತ್ತಿಲ್ಲ ಎಂದು ವಾರ್ಡ್ ನಂಬರ್ 32ರ ಪಾಲಿಕೆ ಸದಸ್ಯೆ ಯಂಕಮ್ಮ ಹಾಗೂ ಜಗದೇವ್ ಗುತ್ತೇದಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಾರ್ಡ್ ನಂಬರ್ 32ರಲ್ಲಿ ಬರುವ 8 ಬಡಾವಣೆಗಳಾದ ಗುಬ್ಬಿ ಕಾಲನಿ, ವಿದ್ಯಾನಗರ್, ಪ್ರಗತಿ ಕಾಲನಿ, ಬಡೇಪುರ್, ಸಾಯಿನಗರ್, ಬಾಬು ಜಗಜೀವನ್ ರಾವ್ ಬಡಾವಣೆ, ಪೌರ ಕಾರ್ಮಿಕರ ಕಾಲನಿ, ಆದರ್ಶ ನಗರಗಳಲ್ಲಿ 10 ದಿನಕ್ಕೊಮ್ಮೆ ಆದರೂ ನೀರು ಬಿಡುತ್ತಿಲ್ಲ. ಇದರಿಂದ 8 ಬಡಾವಣೆ ನಿವಾಸಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಪಾಲಿಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನವೇ ಹರಿಸುತ್ತಿಲ್ಲ. ಅವರು ಬಡಾವಣೆಯ ಸಾರ್ವಜನಿಕರೊಂದಿಗೆ ಪಾಲಿಕೆ ಅಧಿಕಾರಿಗಳು ಮತ್ತು LNT ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರು. ವಾರ್ಡ್ ನಂಬರ್ 32ಕ್ಕೆ ನೀರು ಕೊಡುತ್ತಿಲ್ಲ. ಬೇಸಿಗೆ ಪ್ರಾರಂಭವಾಗಿದೆ. ಮನೆಯಲ್ಲಿರುವ ಎಲ್ಲ ಬೋರ್ವೆಲ್ಗಳಿಗೆ ನೀರು ಬರುತ್ತಿಲ್ಲವೆಂದು ಪರಿಯಾಗಿ ಮನವಿ ಮಾಡಿದರೂ ನೀರು ಬಿಡುತ್ತಿಲ್ಲ. ಹಾಗಾಗಿ ವಾರದೊಳಗೆ 8 ಬಡಾವಣೆಗಳಿಗೆ ನೀರು ಬಿಡುತ್ತಿದ್ದಲ್ಲಿ 8 ಬಡಾವಣೆಗಳ ಸಾರ್ವಜನಿಕರಿಗೆ ಖಾಲಿ ಕೊಡುವುದೊಂದಿಗೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ನೀರಿಂದು ಸಮಸ್ಯೆ ವಾರ್ಡ್ ನಂಬರ್ 32 ಗುಬ್ಬಿಲಿ ಕಾಲನಿಯಲ್ಲಿ, ಆಮೇಲೆ ಪೌರ ಕಾರ್ಮಿಕರ ಕಾಲನಿ ಮತ್ತು ವಿದ್ಯಾನಗರ, ಸಾಯಿನಗರ, ಪ್ರಗತಿ ಕಾಲನಿ 8 ಕಾಲನಿಗಳು ಬರ್ತಾವಲ್ಲಿ. 8 ಕಾಲನಿ ನೀರಿನ ಸಮಸ್ಯೆ ಹೆಂಗದ ಅಂದ್ರೆ ಸರ, 5 ದಿವಸ 4 ದಿವ್ಸಕ್ಕೆ ಒಂದ್ಸಲ ನೀರು ಬಿಡ್ತೀನಂತ LNTದವರು ಮತ್ತು ಮಹಾನಗರ ಪಾಲಿಕೆದವರು, ವಾಟರ್ ಬೋರ್ಡ್ನವರು ಎಲ್ಲರೂ 5 ದಿನಕ್ಕೆ ಒಂದ್ಸಲ ನಾವು ಬಿಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ 5 ದಿವ್ಸಕ್ಕೆ ಒಂದ್ಸಲ ನೀರು ಬರೋಂಗಿಲ್ಲ ಸರ್. ಪದೇ ಮಾಡಿದ್ರು 8 ದಿವ್ಸಕ್ಕೆ 10 ದಿವ್ಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ಅದು ನೀರು ಬಿಟ್ಟರು ಭೀ ನೋಡ್ರಿ ಸರ, ಅರ್ಧ ಗಂಟೆನೇ ಬರ್ತದೆ ರೀ. ಆ ನೀರಿನಾಗ ಫೋರ್ಸೇ ಇಲ್ಲ. ಆ ವಾಲ್ಮೀನಿ ಇಲ್ಲಿ ತಿರುಗಿ ಅಲ್ಲಿ ಮುಂದೆ ಹೋಗೋದಾಗ ಬಂದಾಗಿರ್ತದೆ ಸರ್ ಸಮಸ್ಯೆ. ಇದು ನಾವು ನಾಲೆಜ್ ಎಲ್ಲ ಕಮಿಷನರ್ ಸಾಹೇಬರು ಎದುರು ನಾವು GB ಮೀಟಿಂಗ್ದಲ್ಲಿ ಪ್ರಸ್ತಾಪನೆ ಮಾಡಿದ್ದೀವಿ. ಆದರೆ ಯಾವುದೇ ಲಾಭ ಇಲ್ಲ. ಅಲ್ಲಿ ಚೋರ್ ಗುಮ್ಮದಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಲೈನ್ ಬರೋದು, ಅಲ್ಲಿ ಸಾದಿಕ್ ಅಂತ ಒಬ್ಬರು LIT ಇಂಜಿನಿಯರ್ ಇದ್ದಾರೆ. ಅವರು ರೋಜಾ ಬಡಾವಣೆ ಮತ್ತು ಬೇರೆ ಬಡಾವಣೆಗೆಲ್ಲ 4 ದಿವ್ಸಕ್ಕೊಂದ್ಸಲ ನೀರು ಬಿಡ್ತಾರೆ. ನಿನ್ನೆ ರೋಜಾಕ್ಕೆ 5 ದಿನಕ್ಕೊಂದ್ಸಲ ನೀರು ಬಿಟ್ಟು ಡೈರೆಕ್ಟ್ ಲೈನ್ ಇದ್ದಾರೆ ಅವರಿಗೆ ಬಿಟ್ರೆ. ಗುಬ್ಬಿ ಕಾಲನಿ ನಿನ್ನೆ ವಿದ್ಯಾನಗರಕ್ಕೆ ಮತ್ತು ಬಡೇಪುರ ಕಾಲನಿ ನೀರು ಬರಬೇಕು, ನೀರು ಬಿಡುವ 10 ದಿವಸ ಆಗ್ಯದ ಅಂದರೆ, ಇಲ್ಲಿಲ್ಲ ಸರ್ ಇದೇ ರೂಟ್ ಇದೆ, ನಾವು ಇಲ್ಲೇ ಬಿಡ್ತೀವಿ ಅಂತ ಹೇಳ್ತಾರೆ. ಇದು ಎಂಥ ಕಾಲ ಆಗಿದೆ ಅಂತಂದರೆ ಯಾವ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಇದು ಸಮಸ್ಯೆ ಬಗೆಹರಿತಾ ಇಲ್ಲ ಸರ್. ಅದಕ್ಕಾಗಿ ಇದು ಸಮಸ್ಯೆ ಬಗೆಹರಿತದೆ ಅಂತೇಳಿ ನಿಮ್ಮ ಪತ್ರಿಕೆ ಮಾಧ್ಯಮದ ಎದುರು ನಾವು ಬಂದೀವಿ. ಸಾದಿಕ್ LNT ಇಂಜಿನಿಯರ್ ಸರ್. ಇದು ಸಮಸ್ಯೆ ನೋಡಿ ಸರ್, ಮೊದಲೊಂದು ಸಲ ನಿಮ್ಮ ಮುಖಾಂತರ ಮಾಡಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಈಸಿ ಸಾಲ್ವ್ ಆಗಿತ್ತು. ಈಗ ಮತ್ತೆ ಅದೇ 1.5-2 ತಿಂಗಳಾಯಿತು ಪದೇ ಈ ಥರ ಸಮಸ್ಯೆ ಅದ. ನಾಯಿ ಬೀದಿ ನಾಯಿ ಸಲುವಾಗಿ ಮಾಡಿ ಅದೇ ಸರ್, ಖಾಲಿ ಕೊಡ ಇಟ್ಟಂದ್ರೆ ಮಾಡ್ತೀವಿ. ಏನಾಗ್ತದೆ ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡ್ಬೇಕು. ಫಸ್ಟ್ ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಏನಿರ್ತಾರೆ, ರೋಡ್ ಬಂದ್ ಮಾಡ್ಲಿಕ್ಕೆ ಬರಲ್ಲ ರೀ, ಅದು ಏನದ ನಾ ಬಗೆಹರಿಸ್ತೇನೆ ಅಂತೇಳಿ ಇದ್ದಂಥ PI ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, LNTದವ್ರಿಗೆ ಮಾತಾಡ್ತಾರೆ. LNTದವ್ರು ಬಂದು ಇಲ್ಲರಿ ನಿಮ್ಮ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀನಿ ರೀ, ಅದು ಯಾಕೆ ಮಾಡ್ತೀರಿ ಅಂತಾರೆ. ಅದಕ್ಕಾಗಿ ನಾವು ಮೌನ ತ್ಯಾಗ ಮಾಡಿ ಅವ್ರು ಹೇಳಿದ್ ಕೇಳಿದ್ರು ರೀಸನ್ ನೀರು ಅಲ್ಲಿ ಟೋಟಲ್ ನೀರಿಲ್ಲ ಅಂತಾರೆ ಸರ್. ಈಗ ಬೋಸ್ಕ ಬರ್ನಾಗ್ಯದ, ಆಮೇಲೆ ಇದು ಬೆಣ್ಣಿತೂರಲ್ಲಿಂದ ಬರಲ್ಲ, ಭೀಮಲ್ಲಿಂದ ಬರ್ತದೆ. ನಿರ್ಲಕ್ಷ್ಯ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.